ಲ್ಯಾಂಗ್ಪೋರ್ಟ್ ಟೌನ್ ಕಚೇರಿಯಲ್ಲಿ ತಲಾಶ್ ಕೂಡ ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಅಶೋಕನಗರ ಠಾಣೆಯ ಪೊಲೀಸರು. ಬೆಂಗಳೂರಿನ ಲ್ಯಾಂಗ್ಪೋರ್ಟ್ ಟೌನ್ ಕಚೇರಿಯಲ್ಲಿ ತಲಾಶ್ ನಡೆಸಲಾಗ್ತಾ ಇದೆ. ಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಅಶೋಕನಗರ ಠಾಣೆಯ ಪೊಲೀಸರು. ಕಚೇರಿಯಲ್ಲಿ ಪ್ರಮುಖ ವಸ್ತುಗಳನ್ನು ಕಲೆ ಹಾಕಿದ್ದಾರೆ ಖಾಕಿ ಪಡೆ. ಕಾನ್ಫಿಡೆಂಟ್ ಕಚೇರಿಯಲ್ಲಿ ಖಾಕಿ ಇಂಚಿಂಚು ಶೋಧ ಕಾರ್ಯವನ್ನು ಮುಂದುವರಿಸಿರುವಂಥದ್ದು. ಸ್ಥಳಕ್ಕೆ ಪೊಲೀಸ್ ಆಯುಕ್ತರು ಕೂಡ ಭೇಟಿಯನ್ನು ನೀಡಿದ್ದಾರೆ, ಪರಿಶೀಲನೆಯನ್ನು ಕೂಡ ಮಾಡಿದ್ದಾರೆ. ಡಿಜಿಪಿ ಸಲೀಂ ಅಹಮದ್ಗೂ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಆಯುಕ್ತರು. ಲ್ಯಾಂಗ್ಫೋರ್ಡ್ ಟೌನ್ ಕಚೇರಿಯಲ್ಲಿ ಈಗಾಗಲೇ ಸಂಪೂರ್ಣವಾದಂತಹ ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಇನ್ನು ಸ್ಥಳದಲ್ಲಿ ಅಶೋಕನಗರ ಠಾಣೆಯ ಪೊಲೀಸರು ಕೂಡ ಇಂಚಿಂಚು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಕಾನ್ಫಿಡೆಂಟ್ ಕಚೇರಿಯಲ್ಲಿ ಖಾಕಿ ಇಂಚಿಂಚು ಶೋಧ ಕಾರ್ಯವನ್ನು ಮುಂದುವರಿಸಿ ಯಾವೆಲ್ಲ ಪ್ರಮುಖವಾದಂತಹ ವಸ್ತುಗಳಿದೆ ಅವೆಲ್ಲ ವಸ್ತುಗಳನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಆಯುಕ್ತರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ಡಿಜಿಪಿ ಸಲೀಂ ಅಹಮದ್ಗೂ ಕೂಡ ಮಾಹಿತಿಯನ್ನ ನೀಡಿರುವಂಥದ್ದು. ನೋಡಿ, ಸಾವಿನ ಹಿಂದೆ ಬೇರೆ ಕಾರಣವೂ ಕೂಡ ಇರಬಹುದು. ಸಿಜೆ ರಾವ್ ಅವರ ಸಾವಿನ ಹಿಂದೆ ಎನ್ನಲಾಗ್ತಾ ಇದೆ. ಇನ್ನ ಶೂನ್ಯ ಸಾಲದ ಬಿಸ್ನೆಸ್ ಮಾಡೆಲ್ ಅಂತಾನೆ ಪ್ರಖ್ಯಾತಿ ಗಳಿಸಿದ್ರು. ಒಂದೇ ₹1 ಕೂಡ ಯಾರಿಂದನೂ ಸಾಲವನ್ನ ಪಡೆಯದೆ ಈ ಕಾನ್ಫಿಡೆಂಟ್ ಗ್ರೂಪ್ ಅನ್ನ ಕಾನ್ಫಿಡೆಂಟ್ ಆಗಿ ಕಟ್ಟಿದಂತಹ ಸಿಜೆ ರಾಯ್ ಕಾನ್ಫಿಡೆಂಟ್ ಅನ್ನ ಕಳೆದುಕೊಂಡದಾದ್ರೂ ಯಾವ ವಿಚಾರವಾಗಿ ಇದು ನಿಜಕ್ಕೂ ಕೂಡ ಎಲ್ಲರಿಗೂ ಆಘಾತವನ್ನ ತರಿಸಿರುವಂಥದ್ದು. ಹೀಗಾಗಿ ರಾಯ್ ಸಾವಿನ ಹಿಂದೆ ಅನುಮಾನದ ಹುತ್ತವೇ ಬೆಳೆದು ನಿಂತಿದೆ. ಕುಟುಂಬಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಡಿಜಿಪಿ ಸಲೀಂ ಅಹಮದ್ಗೂ ಕೂಡ ಆಯುಕ್ತರು ಮಾಹಿತಿಯನ್ನು ನೀಡಿದ್ದಾರೆ. ಎಲ್ಲ ಆಂಗಲ್ನಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ರಾಯ್ ಆತ್ಮಹತ್ಯೆ ಐಟಿ ಆಫೀಸರ್ಸ್ಗೂ ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ಎಷ್ಟು ಗಂಟೆಗೆ ದಾಳಿ ಮಾಡಿದ್ರಿ, ಆಗ ಉದ್ಯಮಿ ಎಲ್ಲಿದ್ರು, ಯಾವ ಫೈಲ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಿ, ಈ ವೇಳೆ ಉದ್ಯಮಿ ರಾಯ್ ಫೈಲ್ ಅನ್ನ ತಂದುಕೊಟ್ರ, ಇದೇ ವೇಳೆ ಆತ್ಮಹತ್ಯೆ ಆಗಿದೆ, ಈ ಒಂದು ಕಾರಣ ಯಾರು, ಹೀಗೆ ಹಲವು ಪ್ರಶ್ನೆಗಳನ್ನ ಇಟ್ಟುಕೊಂಡು ಉತ್ತರ ಪಡೆದಿರುವಂತಹ ಖಾಕಿ ಪಡೆ. ಕೇರಳ ಐಟಿ ಅಧಿಕಾರಿಗಳು ನಿನ್ನೆ ದಾಳಿಯನ್ನು ಮಾಡ್ತಾರೆ. ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಸಾವಾಗಿರುವಂಥದ್ದು. ಹೀಗಾಗಿ ಈ ಸಾವಿಗೂ ಐಟಿ ಅಧಿಕಾರಿಗಳಿಗೂ ಇರುವಂತಹ ಸಂಬಂಧವಾದರೂ ಏನು, ಈ ಕುರಿತಂತೆ ಈಗಾಗಲೇ ತನಿಖೆಯನ್ನು ಮುಂದುವರಿಸಲಾಗಿರುವಂಥದ್ದು. ನೋಡಿ, ಡಿಜಿಪಿ ಸಲೀಂ ಅಹಮದ್ ಅವರು ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಪೊಲೀಸ್ ಆಯುಕ್ತರು ಕೂಡ ಪರಿಶೀಲನೆ ಮಾಡಿರುವಂಥದ್ದು, ಹಾಗೆ ವಿಚಾರಣೆಯನ್ನು ಕೂಡ ಮಾಡಿರುವಂಥದ್ದು. ರಾಯ್ ಆತ್ಮಹತ್ಯೆಯ ಹಿಂದಿರುವಂತಹ ಕಾರಣ ಏನು, ಇನ್ನು ಐಟಿ ಆಫೀಸರ್ಸ್ ಅಂದರೆ ಕೇರಳದಿಂದ ಬಂದಂತಹ ಐಟಿ ಆಫೀಸರ್ಸ್ ಯಾರ್ಯಾರೆಲ್ಲ ಬಂದಿದ್ರು, ಎಷ್ಟು ಗಂಟೆಗೆ ಬಂದಿದ್ರು, ಆವಾಗ ರಾಯ್ ಎಲ್ಲಿದ್ರು, ಯಾವ ಫೈಲ್ ಬೇಕು ಅಂತ ಡಿಮ್ಯಾಂಡ್ ಮಾಡಿದ್ರಿ, ನೀವು ಯಾವ ಫೈಲನ್ನು ಕೇಳಿದ್ರಿ, ಹಾಗೆ ಈ ವೇಳೆ ರಾಯ್ ಆ ಫೈಲನ್ನು ತಂದು ಕೊಟ್ರಾ ಅಥವಾ ತಂದು ಕೊಡೋದಕ್ಕಿಂತ ಮುಂಚೆಯೇ ಆತ್ಮಹತ್ಯೆಗೆ ಶರಣಾದ್ರ, ಇದಕ್ಕೆಲ್ಲ ಕಾರಣ ಯಾರು ಎನ್ನುವಂತಹ ಆಂಗಲ್ನಲ್ಲಿ ಈಗಾಗಲೇ ಪ್ರಶ್ನೆಯನ್ನು ಕೂಡ ಕೇಳಿರುವಂಥದ್ದು. ಹಾಗೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಪೊಲೀಸ್ ಆಯುಕ್ತರು.